ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಮುಖ್ಯಮಂತ್ರಿಯನ್ನು ಬದಲಾಯಿಸಿದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನು ಸಿಎಂ ಮಾಡಬೇಕೆಂದು ಛಲವಾದಿ ಮಹಾಸಭಾ ಸಮಿತಿ ಹಾಗೂ ಇತರ ದಲಿತ ಸಂಘಟನೆಗಳು ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿವೆ. ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ದಾರೆ ಹಾಗೂ ಹಿರಿಯ ಹಾಗೂ ವಿವಾದಾತೀತ ನಾಯಕರಾಗಿರುವುದರಿಂದ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಆಗ್ರಹಿಸಿದರು. 78 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾ ಬಂದಿದ್ದೀವಿ ದಲಿತರು. ಸರಿಸುಮಾರು ಕರ್ನಾಟಕದಲ್ಲಿ ನಾವು ದಲಿತರು 1,10,00,000ಕ್ಕೂ ಹೆಚ್ಚು ಮತದಾರಿದ್ದೀವಿ. ಈ 1,10,00,000 ಮತದಾನವನ್ನು ನೀವು ತಗೊಳ್ತಾ ಇದ್ದೀರಿ. ನಮಗೆ ನೀವು ಯಾವುದೇ ಹುದ್ದೆಯನ್ನು ಕೊಡ್ತಾ ಇಲ್ಲ, ಯಾವುದೇ ಉನ್ನತ ಹುದ್ದೆಯನ್ನು ಕೊಡ್ತಾ ಇಲ್ಲ, ಯಾವುದೇ ಒಂದು ಕೀ ಪಾಯಿಂಟ್ ಅನ್ನು ಕೊಡ್ತಾ ಇಲ್ಲ. ಮೂಗಿಗೆ ತುಪ್ಪುವರಿಸುವ ಕೆಲಸ ಅಂತ ಏನಂತಾರಲ್ಲ, ಆ ತರ ಮಾಡ್ತಾ ಇದ್ರಿ. ದಯವಿಟ್ಟು ದಲಿತರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ದಲಿತರ ತಾಳ್ಮೆ ಏನಾದರೂ ನೀವು ಪರೀಕ್ಷಿಸಿದ್ರೆ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಸರ್ಕಾರ, ಈ ಪಕ್ಷ ತಕ್ಕ ಪಾಠ ಅನುಭವಿಸ್ತದೆ ಅಂತ ಹೇಳಕ್ ಬಯಸ್ತೀವಿ. ಯಾವುದೇ ಕಾರಣಕ್ಕೂ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ದಲಿತರು ಕಲಿಸ್ತಾರೆ ಅಂತ ಹೇಳಕ್ ಪಡ್ತೀವಿ. ಬಂಧುಗಳೇ, ನಮ್ಮ ಹೆಸರು ತಮ್ಮಣ್ಣ ವಕೀಲರು, ಛಲವಾದಿ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು.